ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ಶನಿವಾರ ನಾನು ವ್ಲಾಗ್ ಮಾಡಿದ್ದೆ ಫ್ರೆಂಡ್ಸ್, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನನ್ನ ಫೋನ್ ಬಂದು ಹಾಳಾಗಿತ್ತು. ಸೊ ನೋಡಿ, ನನ್ನ ಫೋನ್ ಇದಾಗಿತ್ತು. ಲಾಸ್ಟ್ ಡಿಸೆಂಬರಲ್ಲಿ ನನ್ನ ಫೋನ್ ಈ ಥರ ಆಗಿದ್ದು. ಆಲ್ಮೋಸ್ಟ್ 7-8 ಮಂತ್ಸ್ ನಾನು ಇದನ್ನೇ ಯೂಸ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿ ಬರ್ತಿತ್ತು ಫೋನು. ಸೊ ಈಗ ಟೈಮ್ ಬಂತು ಹೊಸ ಫೋನ್ ತೊಗೊಳೋದಕ್ಕೆ. ಸೊ ಹಾಗಾಗಿ ನಮ್ಮನೇಲಿ ಹೊಸ ಫೋನ್ ತೊಗೊಂಡ್ರು, ನನಗೆ ಅವ್ರ ಫೋನ್ ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಅದರಲ್ಲೇ ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಫೋನು ಹೀಗೆ ಆಗೋಗಿತ್ತು. ಫುಲ್ ಅಂದರೆ ಫುಲ್ಲು ಒಡೆದೋಗಿದೆ. ನಿಮಗೆ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದಂತೂ ಚಾರ್ಜ್ ಆಗೋದು. ಸೊ ಸಿಕ್ಕಾಪಟ್ಟೆ ಬಿಸಿ ಬರೋದು ಫ್ರೆಂಡ್ಸ್. ಚಾರ್ಜ್ ಹಾಕಿದ್ರೆ ಒಂದು 10 ನಿಮಿಷಕ್ಕೆಲ್ಲ ಸಿಕ್ಕಾಪಟ್ಟೆ ಬಿಸಿ ಬಂದ್ಬಿಡೋದು. ನನಗೆ ತುಂಬ ಭಯ ಆಗ್ತಿತ್ತು, ಬ್ಲಾಸ್ಟ್ ಆಗಿಬಿಡುತ್ತೇನೋ ಅಂತ. ಹಾಗೆ ಇದು ಬಂದು ಚಾರ್ಜಿಂಗ್ ಪಾಯಿಂಟು. ಲಾಸ್ಟ್ ಟೈಮ್ ನಾನು ಡಿಸೆಂಬರಲ್ಲಿ ವಿಡಿಯೋ ಮಾಡಬೇಕಾದ್ರೆ ಫೋನ್ ಮೇಲೆ ಇಟ್ಟು ಮೇಲೆಯಿಂದ ಬಿದ್ದು ಈ ಥರ ಆಗಿದೆ. ಸೊ ಫುಲ್ಲು ಒಡೆದೋಗಿತ್ತು. ಇಲ್ಲೆಲ್ಲ ಇನ್ನೂ ಪೀಸ್ ಇತ್ತು. ಸೊ ಹಾಗಾಗಿ ನಾನು ಫೋನ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಸೊ ನೋಡಿ, ಫುಲ್ಲು ಬಂದುಬಿಟ್ಟಿದೆ. ಇದು ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅಲ್ಲಿಗೂ ಒಂದು 8 ಮಂತ್ಸ್ ಇದರಲ್ಲೇ ವೀಡಿಯೋ ಮಾಡ್ಕೊಂಡೆಲ್ಲ ಮಾಡಿದ್ದೀನಿ. ಅಪ್ಲೋಡ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ. ಒಂದು 10 ನಿಮಿಷ ನಾನು ಫೋನ್ ಕಂಟಿನ್ಯೂಸಾಗಿ ಯೂಸ್ ಮಾಡಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಇದು ತಣ್ಣಗಾಕೋದಕ್ಕೆ ಬಿಟ್ಟು ಮತ್ತೆ ನಾನು ಇದು ಮಾಡಬೇಕಿತ್ತು. ಸೊ ನೋಡಿ ಫ್ರೆಂಡ್ಸ್, ಹೀಗಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೊಸ ಫೋನ್ ತೊಗೊಂಡು ಫ್ರೆಂಡ್ಸ್. ಇಲ್ಲ ಅಂದಿದ್ರೆ ಇನ್ನೂ ತೊಗೊತಾ ಇದ್ದಿಲ್ಲ, ಯಾಕಂದರೆ ಇವಾಗಿರೋ ಸಿಚುವೇಷನಲ್ಲಿ. ಸೊ ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ಇನ್ಸೆಂಟಿವ್ ತೊಗೊಬೇಕು ಅಂತ ಇದ್ದೆ. ಬಟ್ ಸಿಕ್ಕಾಪಟ್ಟೆ ಇದು ಬಿಸಿ ಬರ್ತಿತ್ತು. ನಮ್ಮ ಮನೆಯವರು ಅವರು ನೋಡೋಕ್ಕಾಗ್ದಿರ ಇದು ಮಾಡಿದ್ರು. ಕ್ಯಾಪ್ ಹಾಕಿದ್ನಲ್ಲ, ಕ್ಯಾಪಲ್ಲೆಲ್ಲ ನೀರು ಬಂದುಬಿಡ್ತಿತ್ತು ಆ ಬಿಸಿಗೆ, ಅದೇ ಥರ. ಸೊ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡಿದೆ ಫ್ರೆಂಡ್ಸ್. ನಮ್ಮ ಮನೆಯವರು iPhone 16 ಪ್ಲಸ್ ತೊಗೊಂಡ್ರು. ಅವರು ಫಸ್ಟ್ ಯೂಸ್ ಮಾಡ್ತಿದ್ದು 14 ಪ್ಲಸ್. ಸೊ ಅದನ್ನೀಗ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಬಂದು iPhone 11 ಫ್ರೆಂಡ್ಸ್. ಸೊ ಈಗ ಟೈಮ್ ಬಂದು 9:10 ಹೋಗಿದೆ. ಬನ್ನಿ ಬೇಗ ಈಗ ಕೆಲ್ಸಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಆಫೀಸಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದು ನಮ್ಮ ಮನೆಯವ್ರಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಬಂದು ಬೇಳೆ ಸಾರು ಮಾಡಿದ್ದೆ. ಸೊ ನಾನು ನಾಷ್ಟ ಮಾಡ್ಕೊಂಬಂದಿರಲಿಲ್ಲ ಮನೆಯಲ್ಲಿ. ಸೊ ನನ್ನ ಕೊಲ್ಲಿಗೊಬ್ಬರು ಅವರು ದೇವಸ್ಥಾನದಲ್ಲಿ ಪೂಜೆಗೆ ಕೊಡ್ತಾಯಿದ್ದೀನಿ, ಪ್ರಸಾದ ಮಾಡಿದ್ದೀವಿ, ಪುಳಿಯೋಗರೆ ಅದೇ ತರ್ತೀನಿ ಅಂತಂದಿದ್ರು. ಸೊ ಹಾಗಾಗಿ ಪುಳಿಯೋಗರೆ ತರ್ತಾರಲ್ವ, ಇನ್ನೇನು ನಾಷ್ಟ ಮಾಡೋದು, ಮತ್ತು ಅದು ವೇಸ್ಟ್ ಆಗುತ್ತೆ ಪ್ರಸಾದ ಅಂತ ಅಂದ್ಕೊಂಡು ಹೋದೆ. ಮತ್ತು ನೆನೆ ಭಾನುವಾರ ಆಯ್ತಲ್ವ ಫ್ರೆಂಡ್ಸ್, ಮೆಹಂದಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಮೆಹಂದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮನೇಲಿತ್ತು ಅಂತ ಹಾಕ್ಕೊಂಡೆ. ಸೊ ನನ್ನ ಕೊಲ್ಲಿಗೊಬ್ಬರು ಹೇಳ್ತಿದ್ದಾರೆ ಮೆಹಂದಿ ಸೊಪ್ಪು ತಂದುಕೊಡ್ತೀನಿ ಅಂತ. ಅವ್ರು ತಂದುಕೊಟ್ಟಾಗ ವರಲಕ್ಷ್ಮಿ ಹಬ್ಬ ಹತ್ರ ಬಂದಾಗ ಅದನ್ನು ಹಾಕ್ಕೊಳ್ತೀನಿ. ಸೊ ಹಾಗೆ ಕೆಲಸ ಮಾಡಿಕೊಂಡು ಪುಳಿಯೋಗರೆ ಕೂಡ ತಿನ್ಕೊಳ್ತಾ ಇದ್ದೆ. ಸೊ ತಿಂತ ಕೆಲಸ ಮಾಡ್ತಾ ಟೀ ಟೈಮ್ ಆಯಿತು. ಸೊ ಇವತ್ತು ಟೀ ಕುಡಿಯೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಎಲ್ಲರೂ ಕಬ್ಬಿನ ಹಾಲು ಕುಡಿಯೋಣ ಅಂತ ಅಲ್ಲೋಗಿದ್ವಿ. ಸೊ ಕಬ್ಬಿನ ಹಾಲೆಲ್ಲ ಕುಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ವೆರೈಟಿ ಆಫ್ ಕಬ್ಬಿನ ಹಾಲು ಮಾಡ್ತಾರೆ. ಜಿಂಜರು, ಪೆಪ್ಪರು, ಜೀರಾ, ಇನ್ನೂ ತುಂಬ ಥರ ಹಾಕಿ ಮಾಡ್ತಾರೆ. ನಮಗೆ ಪೆಪ್ಪರ್ ಬೇಕಿತ್ತು, ಪೆಪ್ಪರ್ ಇಸ್ಕೊಂಡ್ವಿ. ಸೊ ಅದನ್ನು ಕುಡಿದಾಯಿತು. ಸೊ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಕೆಲಸ ಮಾಡ್ತಾ ಟೈಮ್ ಹೋಗ್ತಿದ್ದಿದ್ದೆ ಗೊತ್ತಾಗಿರಲಿಲ್ಲ ಇವತ್ತು. ಸೊ ಮುಂಚೆ ಆದರೆ ಮಾಡ್ಕೊಂಡ್ಬಿಡ್ತಿದ್ವಿ. ಈ ನಡುವೆ ಒಂದು ಸ್ವಲ್ಪ ಮಾತು ಕಡಿಮೆ ಮಾಡಿಬಿಟ್ಟು ಕೆಲಸ ಜಾಸ್ತಿ ಮಾಡೋಣ ಅಂತ ಕೆಲಸ ಜಾಸ್ತಿ ಮಾಡ್ತಿದ್ದೀವಿ. ಸೊ ಹಂಗೂ ಹಿಂಗೂ ತಲೆನಂತೂ ನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಇನ್ನೂ ಈಗ ಮಧ್ಯಾಹ್ನ 12 ಕಾಲಾಗಿದೆ ಟೈಮು ಅಷ್ಟೇ. ಸೊ ಇಷ್ಟೊತ್ತಿಗೆ ನನಗೆ ತಲೆನೋವು ಬಂದುಬಿಟ್ಟಿತ್ತು. ಕೆಲಸ ಮಾಡಿ ಫೋನಲ್ಲಿ ಮಾತಾಡೋದು ಅಂದರೆ ತುಂಬ ಈಸಿ ಅಂತೂ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಫೋನ್ ನೋಡ್ತಾನೆ ಇರಬೇಕಂದ್ರೆ ತಲೆನೋವು ಬಂದುಬಿಡುತ್ತೆ. ಸೊ ನನಗೆ ಕಣ್ಣು ಕೆಳಗಡೆ ಎಲ್ಲ ಕಪ್ಪಗಾಗ್ಬಿಟ್ಟಿದೆ ನೋಡಿ. ಅದೇನಕ್ಕೆ ಹಂಗಾಗಿದೆಯೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆ ಇಲ್ಲದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಇವತ್ತು ಆಫೀಸಲ್ಲಿದ್ದಾಗ ಬೆನ್ನು ಕೂಡ ಸಿಕ್ಕಾಪಟ್ಟೆ ನೋವ್ತಿತ್ತು. ಸೊ ಅಲ್ಲಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಊಟ ಎಲ್ಲ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 4:15 ಆಗಿದೆ. ಸೊ ಈಗ ಒಂದು ಸ್ವಲ್ಪ ಹೊತ್ತು ಹಾಡು ಕೇಳೋಣ ಅಂದ್ಬಿಟ್ಟು ರಾಯರ ಹಾಡು ಕೇಳ್ತಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಯಾವುದಾದ್ರು ನನಗೆ ಇಷ್ಟವಾಗಿರೋ ಹಾಡು ಕೇಳಿಬಿಟ್ರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂದ್ಬಿಟ್ಟು ಸೊ ರಾಯರದ್ದು ಹಾಡು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೇಳಿದೆ. ಸೊ ಈಗ ಮನೆಗೆ ಹೋಗೋ ಟೈಮ್ ಆಯಿತು. ಮಧ್ಯಾಹ್ನದಿಂದನೇ ಮಳೆ ಸ್ಟಾರ್ಟ್ ಆಗೋಗಿತ್ತು ಫ್ರೆಂಡ್ಸ್. ಆ ಕಡೆ ತುಂಬ ಮಳೆ. ಸೊ ಹೆಂಗೆ ಹೋಗೋದು ಏನೂ ಗೊತ್ತಾಗಿರಲಿಲ್ಲ. ಹನಿ ಬೀಳ್ತಿತ್ತು. ರೈನ್ ಕೋಟ್ ಇತ್ತು ನನ್ನ ಹತ್ರ. ಸೊ ಹಾಗೆ ರೈನ್ ಕೋಟ್ ಹಾಕ್ಕೊಂಡು ಹೊರಟೆ ಮನೆಗೆ. ಹನಿ ಬೀಳ್ತಾನೆ ಇತ್ತು. ಮನೆಗೆ ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಅಂದರೆ ರೋಡೆಲ್ಲ ಹಳ್ಳದಿನ್ನೇ ಸಿಕ್ಕಾಪಟ್ಟೆ ಇತ್ತು. ಹಂಗೂ ಹಿಂಗೂ ಮಾಡಿಕೊಂಡು ಮನೆಗೆ ಬಂದೆ. ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ 6:15 ಹೋಗಿತ್ತು ಫ್ರೆಂಡ್ಸ್ ಮನೆಗೆ. ಫ್ರೆಂಡ್ಸ್ ಸಿಗ್ತಾನೆ ಮನೆಗೆ ಬಂದೆ. ಎಷ್ಟು ದಿನ 5:15 ಬಿಟ್ಟರೆ 6 ಗಂಟೆಗೆಲ್ಲ ಮನೇಲಿ ಇರ್ತಿದ್ದೆ. ಆಯಿತು 6:15 ಆಗೋಯ್ತು. ತುಂಬ ಟ್ರಾಫಿಕ್ ಇತ್ತು. ಸೊ ನಾನು ಹೋಗೋ ರೋಡಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ಹಳ್ಳದಿನೇ ಇದೆ. ಸೊ ನೀರೆಲ್ಲ ತುಂಬೋಗಿತ್ತು. ಸೊ ನಾಳೆನೂ ಹೀಗೆ ಮಳೆ ಬೀಳ್ತಿದ್ರೆ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನು ಮಾಡೋದು ಅಂತ. ಫುಲ್ ನೆಂದೋಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ರೆಡಿಯಾಗಿ ಹಾಲಿದೆ ಮನೇಲಿ, ಟೀ ಮಾಡಿಕೊಂಡು ಬಿಸಿಯಾಗಿ ಕೊಡೋಣ. ಇನ್ನೂ ಮಳೆ ಬೀಳ್ತಾಯಿದೆ. ಪಾಪ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅದೆಲ್ಲಿ ಮಳೆ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಫೋನ್ ಮಾಡಿ ವಿಚಾರಿಸ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋಣ.
ಸೊ ಫ್ರೆಂಡ್ಸ್, ಮನೆಗೆ ಬಂದು ಟೀ ಮಾಡಿಕೊಂಡೆ. ನನಗೆ ಟೀ ಅಪರೂಪ ನಮ್ಮ ಮನೇಲಿ, ಬಟ್ ನನಗೆ ಟೀ ಕುಡಿಬೇಕಂದ್ರೆ ಅದರಲ್ಲಿ ಮೇನಾಗಿ ಶುಂಠಿ ಮತ್ತು ಏಲಕ್ಕಿ ಇರಲೇಬೇಕು. ಅದು ಎರಡರ ಫ್ಲೇವರ್ ಅಂತೂ ನನಗೆ ತುಂಬ ಇಷ್ಟ. ಸೊ ಅದು ಎರಡು ಮಾತ್ರ ಹಾಕ್ತೀನಿ. ಟೀ ಕುಡಿದಾದ್ಮೇಲೆ ಅಡುಗೆ ಮಾಡ್ಕೊಂಬೇಡ, ಬೇಗ ಕರೆಂಟ್ ಹೋಗಿಬಿಡುತ್ತೆ ಅಂದ್ಕೊಂಡು ಸೊಪ್ಪಿತ್ತು, ಇದು ಎಲ್ಲ ಮಿಕ್ಸ್ ಸೊಪ್ಪು ಅಂತ ಹೇಳ್ತಾರೆ, ಮನೇಲಿ ಅದಿತ್ತು. ಅದೇ ಹಾಕಿ ಸೊಪ್ಪು ಸಾರು ಮಾಡೋಣ, ತುಂಬ ದಿನ ಆಯ್ತಲ್ವ ಸೊಪ್ಪು ಸಾರು ತಿಂದು ಅಂದ್ಬಿಟ್ಟು ಸೊಪ್ಪು ಸಾರಿಗೆ ಇಟ್ಟಿದ್ದೆ. ಒಂದು ಕುಕ್ಕರಲ್ಲಿ ಬೇಳೆ ಬೇಯಕ್ಕೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಂದೇ ಒಂದು ಟೊಮೆಟೊ ಹಾಕ್ಕೊಂಡೆ. ಆಮೇಲೆ ಅದು ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ತೋರ್ಸೋದು ಮರ್ತೋಗ್ಬಿಟ್ಟು ಆಮೇಲೆ ಲಿಡ್ ಓಪನ್ ಮಾಡಿ ಮತ್ತೆ ಹಾಕ್ಕೊಂಡೆ ನಾನು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಮರ್ತೋಗಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕೋದು, ಆಮೇಲೆ ಲಿಡ್ ಓಪನ್ ಮಾಡಿ ಹಾಕ್ಕೊಂಡೆ. ಈಗ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋ ಜೊತೆಗೆ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಇದು ವೈಟ್ ಬದನೆಕಾಯಿ ಫ್ರೆಂಡ್ಸ್, ತುಂಬ ಬೇಗ ಬೆಂದೋಗುತ್ತೆ. ಚಪಾತಿಗಂತೂ ಇದು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ. ಅದನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಇಲ್ಲಿ ತೆಂಗಿನಕಾಯಿ, ಬೇಯಿಸಿರೋದು ಸೊಪ್ಪು, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ. ನನಗಂತೂ ಈ ಥರ ತೆಂಗಿನಕಾಯಿ, ಕೊತ್ತಂಬರಿ ಹಾಕಿ ಮಾಡ್ದಾಗಿಂದ ಸೊಪ್ಪು ಸಾರಂತೂ ತುಂಬ ಇಷ್ಟ ಆಗ್ತಿದೆ. ಸೊ ಇದನ್ನು ಒಂದು ಕುದಿ ಈಗ ಬದನೆಕಾಯಿ ಕೂಡ ಎಲ್ಲ ಬೆಂದಿದೆ. ಸೊ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಹಾಗೆ ಧನಿಯಾ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಇದು ಬಂದು ಸಬ್ಜಿ ಮಸಾಲ ಅಂತ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೀವು ಟ್ರೈ ಮಾಡಿ, ಚಪಾತಿಗಂತೂ ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್, ಸಾಂಬಾರು ಕೂಡ ರೆಡಿಯಾಗಿತ್ತು, ಪಲ್ಯ ಕೂಡ ರೆಡಿಯಾಗಿತ್ತು. ಆದರೆ ಅನ್ನ ಮಾಡಿಲ್ಲ, ಯಾಕಂದರೆ ನಮ್ಮ ಮನೆಯವರು ಇನ್ನು 2 ದಿನ ಅಲ್ವಾ, ಆಮೇಲೆ ನಾನ್ ವೆಜ್ ತಿನ್ನೋಂಗಿಲ್ಲ ಅಂದ್ಬಿಟ್ಟು ಸೊ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದರು. ಸೊ ಇನ್ನು 2 ದಿನ ತಿನ್ಕೊಂಬೇಡ, ಆಮೇಲೆ ಇನ್ನು 1 ತಿಂಗಳು ತಿನ್ನೋಂಗಿಲ್ಲ ಅಂದ್ಕೊಂಡು, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಬಿರಿಯಾನಿ ಬುಕ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಟನ್ ಬಿರಿಯಾನಿ ಅಂತೂ ಖಾರ ಅಂತೂ ನಮಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಅದ್ರ ಜೊತೆ ಒಂದು ಕಬಾಬ್ ಥರ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ಕರ್ಬೇವು ಫ್ಲೇವರ್ ಇರುತ್ತೆ. ಸೊ ಇದೇ ಊಟ ತಿನ್ಕೊಂಡ್ವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ರಾತ್ರಿ ಈಗ ಊಟ ಬಂದು ಬಿರಿಯಾನಿ ಮಾಡ್ಕೊಂಡ್ವಿ. ಸೊ ಸೊಪ್ಪು ಸಾರು ಪಲ್ಯ ಮಾಡಿದ್ನಲ್ಲ, ಅದನ್ನು ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ಕೊಳ್ತೀವಿ. ಸೊ ನಾಳೆ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಬಂದು ಏನಾದರೂ ಸಾಂಬಾರು ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.